ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರಿನಲ್ಲಿ ಅಕ್ರಮ ವಸತಿ ಸಮುಚ್ಚಯಗಳನ್ನು ಅಥವಾ ಅಕ್ರಮ ಕಟ್ಟಡಗಳನ್ನು, ಅಕ್ರಮ ಗುಡಿಸಲುಗಳನ್ನು ನೆಲಸಮ ಮಾಡಿದ್ದು ಇದೇ ಮೊದಲೇನಲ್ಲ. ಬಹಳ ಚೆನ್ನಾಗಿ ನೆನಪಿರಬಹುದು, ಹೊಸದಾಗಿ ಕಟ್ಟಿದ್ದಂತಹ ಮಲ್ಟಿ ಸ್ಟೋರ್ ಅಪಾರ್ಟ್ಮೆಂಟ್ಗಳನ್ನು ಕೂಡ ನಮ್ಮ ಬೆಂಗಳೂರಿನಲ್ಲಿ ಉರುಳಿಸಲಾಗಿತ್ತು. ಹೊಸದಾಗಿ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಂತನೂ ಉರುಳಿಸಿರ್ತಕ್ಕಂಥ ಇತಿಹಾಸ ನಮ್ಮಲ್ಲಿದೆ. ಯಾಕಂದರೆ ಅವರು ಕೆರೆಗಳನ್ನು ಒತ್ತುವರಿ ಮಾಡಿ ಕಟ್ಟಡಗಳನ್ನು ಕಟ್ಟಿದ್ದಾರೆ ಅನ್ನುವ ಕಾರಣಕ್ಕಾಗಿ, ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿ ಕಟ್ಟಡಗಳನ್ನು ಕಟ್ಟಿದ್ದಾರೆ ಅಂತ ಹೇಳುವ ಕಾರಣಕ್ಕಾಗಿ, ಇಷ್ಟೆಲ್ಲ ಒತ್ತುವರಿಯನ್ನು ತೆರವು ಮಾಡಿದಂತಹ ಸಂದರ್ಭಗಳಲ್ಲಿ ಸರ್ಕಾರ ಆ ವ್ಯಕ್ತಿಗಳು ಯಾವ ಸ್ವರೂಪದಲ್ಲಿ ಅವತ್ತು ಕಟ್ಟಡಗಳನ್ನು ಕಟ್ಟಿದ್ರೋ ಅವ್ರು ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ಕಾಂಪನ್ಸೇಷನ್ ಆದರೂ ಏನೂ ಸಿಗಲಿಲ್ಲ. ಬದಲಿಗೆ ಒಂದು ಕಡೆಯಲ್ಲಿ ಸಾಲ ಮಾಡ್ಕೊಂಡಿದ್ರು, ಮತ್ತೊಂದು ಕಡೆಯಲ್ಲಿ ಮನೆ ಕೂಡ ಕಳ್ಕೊಂಡಿದ್ರು. ಅಂತಹ ಉದಾಹರಣೆಗಳು ನಮ್ಮ ಬೆಂಗಳೂರಿನಲ್ಲಿ ಹತ್ತಾರು ಉದಾಹರಣೆಗಳಲ್ಲ, ನೂರಾರು ಸಾವಿರಾರು ಉದಾಹರಣೆಗಳು ಸಿಗ್ತವೆ. ಆದರೆ ಕೋಗಿಲು ಸಂತ್ರಸ್ತರಿಗೆ ಮಾತ್ರ ಬೇರೆಯದೇ ಸ್ವರೂಪದ ಒಂದು ಗಿಫ್ಟನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಯ್ತಲ್ಲ, ಇದು ಸಹಜವಾಗಿಯೇ ಇದು ಕೇರಳದ ಒತ್ತಡಕ್ಕೆ ಮಾಡೋದು ಸರ್ಕಾರ ಮಾಡ್ತಿರುವಂತಹ ಕೆಲಸನ ಅನ್ನುವಂಥದ್ದು ಮೊದಲ ಹಂತದಲ್ಲಿ ಬಂದಂತಹ ಅನುಮಾನ. ಮತ್ತು ಈಗ ಅದು ಮುಂದುವರಿದು ಬೇರೆ ಬೇರೆಯವರು ಕೇಳ್ತಾ ಇದ್ದಾರೆ, ನಮಗೂ ಮನೆ ಕೊಡಿ. ಕೋಗಿಲು ಸಂತ್ರಸ್ತರು ಯಾರೋ ಬಂದು ಸರ್ಕಾರದ ಜಾಗದಲ್ಲಿ ಮನೆ ಕಟ್ಟಿಸ್ಕೊಂಡು ಕೂತ್ಕೊಂಡು ನಂತರ ಸರ್ಕಾರ ತೆರವು ಮಾಡಿದಾಗ ಅವ್ರಿಗೆ ಫ್ರೀಯಾಗಿ ಬೇರೆ ಇನ್ನೊಂದು ಕಡೆಯಲ್ಲಿ ಮನೆ ಕೊಡೋದು ಅಂತೇಳಿ ಆದರೆ ಏನರ್ಥ? ಕೇವಲ 5 ಲಕ್ಷ ರೂಪಾಯಿನ GBA ಕಡೆಯಿಂದ ಮತ್ತೊಂದು ಕಡೆಯಲ್ಲಿ ಓಕೆ ಅಫ್ಕೋರ್ಸ್ ಅವ್ರಿಗೆ ಸಿಗಬಹುದಾಗಿರ್ತಕ್ಕಂತಹ ಏನು ಸರ್ಕಾರದ ಸೌಲಭ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೊಡುವಂತಹ ಸೌಲಭ್ಯಗಳು ಬೇರೆ. ಆದರೆ ಇಲ್ಲಿ ಅಕ್ರಮವನ್ನು ಎಸಗಿದಂಥವ್ರಿಗೆ ಹೇಗೆ ಸರ್ಕಾರ ಕೊಡುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕವಾದಂತಹ ಚರ್ಚೆ ಆಗ್ತಾ ಇದೆ, ವ್ಯಾಪಕವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರತಿಪಕ್ಷದವರಿಗಂತೂ ಇದು ಒಂದು ರೀತಿಯಂಥ ಸುಗ್ಗಿ ಕಾಲದಲ್ಲಿ ಸಿಕ್ಕಿರ್ತಕ್ಕಂಥ ಅಸ್ತ್ರದ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಯಾಕಂದರೆ ಇಲ್ಲಿ ಸಂತ್ರಸ್ತರು ಅಂತ ಕರೆಸ್ಕೊಳ್ತಾ ಇರುವಂಥವ್ರನ್ನ BJPಯವರು ಬೇರೆ ಬೇರೆ ಸ್ವರೂಪದಲ್ಲಿ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ. ಅವರು ಬಾಂಗ್ಲಾದಿಂದಲೇ ಬಂದಂಥವ್ರು ಅಂತ ಹೇಳ್ತಾ ಇದ್ದಾರೆ. ಮುಸಲ್ಮಾನರು ಅಂತ ಹೇಳಿದ ತಕ್ಷಣ ಬಾಂಗ್ಲಾದಿಂದ ಬಂದವರು ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದ್ವು. ಆದರೆ ಅಸಲಿಗೆ ಯಾರು, ಏನು ಕತೆ ಇದು ಅನ್ನುವಂತಹ ಪ್ರಶ್ನೆಗಳು ಇದ್ದಾವೆ. ಕೋಗಿಲು ಸಂತ್ರಸ್ತರಿಗೆ ಸರ್ಕಾರದಿಂದ ಹೊಸ ವರ್ಷದ ಗಿಫ್ಟ್ ಸಿಕ್ಕಿದೆ. 167 ಮನೆಗಳನ್ನು ನೀಡೋದಕ್ಕೆ CM ಅವರು ಒಪ್ಪಿಗೆಯನ್ನು ಕೊಟ್ಟಿದ್ರು. ಸಂಜೆ ವೇಳೆಗೆ ಸರ್ಕಾರ ಅಂತಿಮ ಪಟ್ಟಿಯನ್ನು ರೆಡಿ ಮಾಡ್ಕೊಳ್ಬಹುದು. ಯಾಕಂದರೆ ಅಲ್ಲಿ ಉರುಳಿಸಿರುವಂಥದ್ದು 167 ಮನೆಗಳನ್ನು ಅಥವಾ ಗುಡಿಸಲುಗಳನ್ನು ಅಥವಾ ಯಾವ ಕಡೆಗಳಲ್ಲಿ ಅವರು ಶೆಡ್ಗಳನ್ನು ಹಾಕೊಂಡಿದ್ರು ಅವುಗಳನ್ನು ಉರುಳಿಸಲಾಗಿದೆ. ಆದರೆ ಈಗ BJPಯವರು ಹೋರಾಟಕ್ಕೆ ಇಳಿದಿದ್ದಾರೆ. ಬೃಹತ್ ಹೋರಾಟಕ್ಕೆ BJPಯವರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಮತ್ತೊಂದು ಕಡೆ BJPಗೆ ಇದು ನಿಜಕ್ಕೂ ಕಾಂಗ್ರೆಸ್ ತನ್ನ ಏನು ಬಂಗಾರದ ಹರಿವಾಣದಲ್ಲಿ ಇಟ್ಟು ಕೊಟ್ಟಿರುವಂಥ ಅಸ್ತ್ರದ ರೀತಿಯಲ್ಲಿದೆ ಈ ಒಂದು ಪ್ರಕರಣ. ಆ ಸ್ವರೂಪದಲ್ಲಿ ಕಾಂಗ್ರೆಸ್ ಈ ವಿಚಾರದಲ್ಲಿ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಗೋಚರಿಸ್ತಾ ಇದೆ. ಯಾಕಂದರೆ ಬೆಂಗಳೂರಿನಲ್ಲಿ ನಾನು ಆಗಲೇ ಹೇಳಿದೆ, ಯಾವ್ಯಾವ ಸ್ವರೂಪದಲ್ಲಿ ನೋಡಿ, ಸಾರಕ್ಕಿ ಕೆರೆಯ ಸಮೀಪದಲ್ಲಿ ಅಕ್ರಮಗಳನ್ನು ತೆರವು ಮಾಡೋದಕ್ಕೆ ಹೋದಾಗ, ಬೆಂಗಳೂರು ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ಅಕ್ರಮಗಳನ್ನು ತೆರವು ಮಾಡೋಕ್ಕೆ ಹೋದಾಗ ಆಗಷ್ಟೇ ಕಟ್ಟಿದಂತಹ ಕಟ್ಟಡಗಳನ್ನು ಉರುಳಿಸಲಾಗಿತ್ತು. ಅದರಲ್ಲಿ ಕೋಗಿಲ್ನಲ್ಲಿ ಆಗ್ತಾ ಇರೋದೇನು 10 ವರ್ಷ 20 ವರ್ಷ ಅಂತೇಳಿ ಕತೆ ಹೇಳ್ತಾ ಇದ್ದಾರೆ. ಸರ್ಕಾರದ ದಾಖಲೆಗಳು ಹೇಳ್ತಾ ಇದ್ದಾವೆ ಕೇವಲ 1 ವರ್ಷದ ಹಿಂದೆ ಅಲ್ಲಿ ಮನೆಗಳಿರಲಿಲ್ಲ ಅಂತ ಹೇಳುತ್ತೆ ಸರ್ಕಾರದ ಅಂಕಿಅಂಶಗಳಿಗೆ ಹೇಳ್ತಾ ಇರುವಂಥದ್ದು. ಹಾಗಿದ್ರೆ ಇಲ್ಲಿ ಯಾರು ಯಾವ ಕಾರಣಕ್ಕಾಗಿ ಇಷ್ಟೊಂದು ಮನೆಗಳನ್ನು ಹಂಚಿಕೊಡುವಂತಹ ಕೆಲಸವನ್ನು ಸರ್ಕಾರದ ಕಡೆಯಿಂದ ಆಗ್ತಾ ಇದೆ ಅನ್ನೋಂಥ ಪ್ರಶ್ನೆ ಇದೆ. ವಲಸಿಗರಿಗೆ ನಾಳೆ ಮನೆಗಳ ಗಿಫ್ಟನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಪ್ಲಾನನ್ನು ರೂಪಿಸ್ಕೊಂಡಿದೆ. ನಿಜಕ್ಕೂ ಸರ್ಕಾರ ಇಂತಹ ಮನೆಗಳನ್ನು ಹಂಚಿಕೆ ಮಾಡಬೇಕಾ? ಇದು ಇಲ್ಲಿ ಮೂಲ ಪ್ರಶ್ನೆ. ಯಾಕಂದರೆ ಹೌದು, ಸರ್ಕಾರ ಮಾಡಿರುವಂತಹ ಬಹಳ ಮುಖ್ಯವಾಗಿ GBA ಮಾಡಿರ್ತಕ್ಕಂಥ ಅತಿ ದೊಡ್ಡ ಎಡವಟ್ಟು ಯಾವುದು ಅಂತ ಹೇಳಿದರೆ, ಅವರು ಈ ಚಳಿಗಾಲದ ಸಂದರ್ಭದಲ್ಲಿ, ಕೊರೆಯುವ ಚಳಿಯ ಸಂದರ್ಭದಲ್ಲಿ ಈ ಮನೆಗಳನ್ನು ಉರುಳಿಸಿರುವಂಥದ್ದೆಯಲ್ಲ, ಇದು ನಿಜಕ್ಕೂ ಮಾನವೀಯ ದೃಷ್ಟಿಯಿಂದ ಮಾಡುವಂಥದ್ದು ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಹಾಗೆಯೇ ಅವ್ರುಗಳನ್ನು ಅಲ್ಲಿಂದ ತೆರವುಗೊಳಿಸೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ರೂಪಿಸಬೇಕಾಗಿತ್ತು, ನೋಟಿಸ್ಗಳನ್ನು ಕೊಡಬೇಕಾಗಿತ್ತು, ಅವ್ರನ್ನ ಅಲ್ಲಿಂದ ತೆರವು ಮಾಡಬಹುದಾಗಿತ್ತು. ಆದರೆ ಅದ್ಯಾವುದೇ ಕಾನೂನು ಮಾರ್ಗವನ್ನು ಅನುಸರಿಸದೆ ಹೋದ ಕಾರಣಕ್ಕಾಗಿ ಈಗ ಅವರಿಗೆ ಕಾಂಪನ್ಸೇಷನ್ ಕೊಡೋದ ಕಡೆಗೆ ಹೊರಟಿದ್ದಾರೆ. ಕೋಗಿಲು ವಲಸಿಗ ಸಂತ್ರಸ್ತರಿಗೆ ರಾಜ್ಯ ಸರ್ಕಾರದಿಂದ ನಾಳೆ ಮನೆಗಳ ಹಂಚಿಕೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ಯಾಕಂದರೆ ಅವರನ್ನು ಬೈಯಪ್ಪನಹಳ್ಳಿಯಲ್ಲಿರ್ತಕ್ಕಂತಹ KHBಯ ವಸತಿ ಸಮುಚ್ಚಯಕ್ಕೆ ಶಿಫ್ಟ್ ಮಾಡುವಂಥದ್ದು ಇವರ ಪ್ಲಾನ್ ಆಗಿದೆ. ಸ್ಥಳದಲ್ಲಿ ವಾಸಿಸೋರ ಬಗ್ಗೆ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿದೆ ಸರ್ಕಾರ. ಈ ಸ್ಥಳದಲ್ಲಿ ವಾಸಿಸ್ತಾ ಇದ್ದಂತಹ ವ್ಯಕ್ತಿಗಳ ಬಗ್ಗೆ ಸರ್ಕಾರ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದೆ.
ಇಲ್ಲಿ ನಿಜಕ್ಕೂ ಅವರ ಹತ್ರ ಅಸಲಿ ದಾಖಲೆಗಳಿದಾವ, ಕೊಟ್ಟಿ ದಾಖಲೆಗಳಿದಾವ, ಇವುಗಳನ್ನು ಸರ್ಕಾರ ಪತ್ತೆ ಹಚ್ಚುತ್ತೆ. ಆ ಪತ್ತೆ ಹಚ್ಚಿದ ನಂತರನೇ ಇಲ್ಲಿ ಮನೆಗಳ ಹಂಚಿಕೆ ಆಗುತ್ತೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇರುವಂಥದ್ದು. ದಾಖಲೆಗಳನ್ನು ಪರಿಶೀಲಿಸಿ ಮನೆ ಹಂಚೋದಕ್ಕೆ ಸಚಿವ ಜಮೀರ್ಗೆ ಸಿಎಂ ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ದಾಖಲೆಗಳನ್ನು ಪರಿಶೀಲನೆ ಮಾಡಿನೇ ನೀವು ಮನೆಗಳನ್ನು ಹಂಚಬೇಕು, ಬೇಕಾಬಿಟ್ಟಿಯಾಗಿ ಕೊಡುವ ಹಾಗಿಲ್ಲ. ಅಲ್ಲಿ ಯಾರೋ ಶೆಡ್ ಹಾಕೊಂಡಿದ್ರು, ಎಲ್ಲಿಂದೋ ಬಂದವರು ಶೆಡ್ ಹಾಕೊಂಡಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಕೊಡುವ ಹಾಗಿಲ್ಲ. ಆದರೆ ಅಧಿಕಾರಿಗಳ ಜೊತೆಗೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ಅವರು ಕೂಡ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಯಾರ್ಯಾರ ದಾಖಲೆಗಳು, ಎಲ್ಲಿಂದ ಬಂದಂಥವರು, ಏನು ಕತೆ, ಇದೆಲ್ಲದರ ಬಗ್ಗೆಯೂ ಕೂಡ ತಿಳ್ಕೊಳ್ತಾ ಇದ್ದಾರೆ. ಯಾಕಂದರೆ ಕನಿಷ್ಠ 10 ವರ್ಷಗಳಿಂದ ಹೆಚ್ಚು ಕಾಲ ಹೊರ ರಾಜ್ಯದಿಂದ ಬಂದಂಥವರು ಕನಿಷ್ಠ 10 ವರ್ಷದಿಂದ ಹೆಚ್ಚು ಕಾಲ ಬೆಂಗಳೂರಿನಲ್ಲಿದ್ದರೆ ಅಂಥವ್ರಿಗೆ ನಾವು ಈ ಒಂದು ಸೌಲಭ್ಯವನ್ನು ಕೊಡಬಹುದು ಅಂತೇಳಿ ಸರ್ಕಾರನೇ ಹೇಳ್ಕೊಂಡಿದೆ. ಆದರೆ 167 ಮನೆಗಳನ್ನು ಮಾತ್ರ ಕೊಡೋದಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಒಪ್ಪಿಗೆಯನ್ನು ಸೂಚಿಸಿರುವಂಥದ್ದು 167 ಮನೆಗಳನ್ನು ಮಾತ್ರನೇ. ಆದರೆ ಈಗ ಸಲ್ಲಿಕೆ ಆಗಿರ್ತಕ್ಕಂತಹ ಅರ್ಜಿಗಳು 250ಕ್ಕೂ ಹೆಚ್ಚು. ಬಹುಶಃ ಒಂದು ಜೋಪಡಿ ಒಳಗಡೆ ಇಬ್ಬರು ಇದ್ದರೆ ಇಬ್ಬರು ನಾವು ಬೇರೆ ಮನೆ, ಅವರು ಬೇರೆ ಮನೆ, ನಮಗೂ ಒಂದು ಮನೆ ಕೊಡಿ, ಅವ್ರಿಗೂ ಒಂದು ಮನೆ ಕೊಡಿ ಅನ್ನೋಂಥ ರೀತಿಯಲ್ಲಿ ಅರ್ಜಿ ಹಾಕಿದಂಗೆ ಕಾಣ್ತಾ ಇದೆ. ಇಲ್ಲಿ ಸದ್ಯ ನಿರಾಶ್ರಿತರ ಹೆಸರಿನಲ್ಲಿ ಬರ್ತಾ ಇರುವಂಥ ಅರ್ಜಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅರ್ಜಿಗಳನ್ನು ಪರಿಶೀಲಿಸಿ ಹಿಂದೆ ಅಂತಿಮ ಪಟ್ಟಿ ಸರ್ಕಾರಕ್ಕೆ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಯಾಕಂದರೆ ಇಲ್ಲಿ 167 ಮನೆಗಳನ್ನು ಫೈನಲ್ ಮಾಡೋದಕ್ಕೆ ಇರುವಂಥದ್ದು ಅಂತೇಳಿ ಸರ್ಕಾರ ಹೇಳ್ಕೊಳ್ತಾ ಇದೆ. ಆದರೆ ಈ ರೀತಿಯಾಗಿ ಮನೆಗಳನ್ನು ಕೊಡೋದಕ್ಕೆ ಅವಕಾಶ ಇದೆಯಾ? ಬೈಯಪ್ಪನಹಳ್ಳಿಯ ವಸತಿ ಸಂಕೀರ್ಣದಲ್ಲಿ ಅರ್ಹರಿಗೆ ಮನೆಗಳನ್ನು ಕೊಡಿಸುವಂಥದ್ದು ಸರ್ಕಾರದ ಪ್ಲಾನ್ ಆಗಿದೆ. ಆದರೆ ಅಸಲಿಗೆ ಈ 167ಕ್ಕೆ 167 ಮನೆಗಳು ಕೂಡ ಅಲ್ಲಿ ಉರುಳಿಸಿರುವಂತಹ 167ಕ್ಕೆ 167 ಮನೆಗಳೂ ಕೂಡ ಅದು ಬೆಂಗಳೂರಿನವರದ್ದೇನಾ ಅಥವಾ ಬೇರೆ ರಾಜ್ಯದವರದ್ದಾ? ಈ ಪ್ರಶ್ನೆಗೆ ಸರ್ಕಾರ ಅಧಿಕೃತವಾದಂತಹ ಮಾಹಿತಿಯನ್ನು ಕೊಡಬೇಕಾಗತ್ತೆ ಸಾರ್ವಜನಿಕರಿಗೆ. ಯಾಕಂದರೆ ಇಲ್ಲಿ ಅನುಮಾನಗಳಿಗೆ ಎಡೆ ಮಾಡಿಕೊಡಬಾರ್ದು ಯಾವುದೇ ಸರ್ಕಾರಗಳು ಕೂಡ. ಇದು ಬಹಳ ಮುಖ್ಯವಾಗಿ ಈಗ ಬೈಯಪ್ಪನಹಳ್ಳಿಯ ವಸತಿ ಸಂಕೀರ್ಣದಲ್ಲಿನೇ ಅರ್ಹರಿಗೆ ಮನೆಗಳು ಸಿಗಲಿವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದರೆ ವಸತಿ ಸಚಿವರು ತೋರಿಸ್ತೀನಿ. 257 ಮನೆಗಳಿದೆ. ಅದರಲ್ಲಿ ಡೆಮಾಲಿಷ್ ಆಗಿರೋದು 167 ಮನೆಗಳು ಡೆಮಾಲಿಷ್ ಆಗಿದೆ. ಈಗ ಸಿಎಂ ಬಿಟ್ಟಿದ್ದು ವ್ಯಕ್ತಿ ಅದೇನು ಮಾಡಬೇಕಂತ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ನಡೀತಾ ಇದ್ದೆ. DC ಅವರು, ತಹಸೀಲ್ದಾರ್ ಅವರು, ಕಮಿಷನರ್ ಅವರು ಹಡಾವಡಿ ಮಾಡೋದು ಬೇಡ, ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು ವೆರಿಫಿಕೇಶನಲ್ಲಿ ಸ್ವಲ್ಪ ಇನ್ನೊಂದು ದಿನ ಸಂಜೆವರೆಗೂ ಟೈಮ್ ಕೊಡಿ ಅಂದರು. ಮೊನ್ನೆ ಮುಖ್ಯಮಂತ್ರಿಗಳಿಗೆ ನೆನ್ನೆ ಹೋಗಿ ಮಧ್ಯಾಹ್ನ ಅವ್ರಿಗೆ ಹೇಳಿ, ಇಲ್ಲ ಸರ್ ಹಡಾವಡಿ ಮಾಡೋದು ಬೇಡ, ಇನ್ನೊಂದು ದಿನ ನಾವು ಎಕ್ಸ್ಟೆಂಡ್ ಮಾಡಿಬಿಟ್ಟು 1ನೇ ತಾರೀಕು ಕೊಡೋದು, 2ನೇ ತಾರೀಕು ಮನೆ ಕೊಡುವ ಅಂತ ಹೇಳಿದ್ದೀರಿ. ಈಗ DC ಅವ್ರು ಬೆಳಗ್ಗೆ ಫೋನ್ ಮಾಡಿದ್ರು, ಆಲ್ಮೋಸ್ಟ್ ಆಗಿದೆ. 5-5:15 ಗಂಟೆಗೆ ತಾವು ಎಲ್ಲಿರ್ತೀರ ಅಲ್ಲೇ ಬಂದು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದು ಮುಖ್ಯಮಂತ್ರಿ ಸೂಚನೆ ಮೇಲೆ ಏನು ಅವ್ರು ಹೇಳ್ತಾರೆ ಮಾಡ್ತಾರೆ. ಈ ಸುಮ್ಗೆ ಬಾಂಗ್ಲಾದೇಶಿ ಮತ್ತೆ ಅಂತ ಆಯ್ತು, ಬಾಂಗ್ಲಾದೇಶ ಅವ್ರು ಇದ್ರು ಹೆಂಗ್ ಕೊಡಕ್ ಸಾಧ್ಯ? ಅವ್ರು ಹೆಂಗಿರಕ್ಕೆ ವಾಸ ಹೆಂಗ್ ಸಾಧ್ಯ ಅವ್ರು ಇರಕ್ಕೆ? ಬಾಂಗ್ಲಾದೇಶ ಅವ್ರು ಏನ್ ಮಾಡ್ತಾವ್ರು? ಇವ್ರು ವಿರೋಧ ಹೋಗಿದವರು ಐಡೆಂಟಿಫೈ ಪ್ರೂವ್ ಮಾಡಲಿ. ಇಂಥವ್ರು ಬಾಂಗ್ಲಾದೇಶ ಅವ್ರು ಇಲ್ಲಿದ್ದಾರೆ, ವಾಸ ಮಾಡ್ತಾರೆ, ಹೆಂಗ್ರಿ ಇರಕ್ಕೆ ಸಾಧ್ಯ? ಬೇರೆ ದೇಶ ಬಂದು ಇಲ್ಲಿ ಇಂಡಿಯಾದಲ್ಲಿ ಹೆಂಗಿರಕ್ಕೆ ಸಾಧ್ಯ ಅವರು? ಹೀಗೆ ಇಲ್ಲಿ ಬಿಜೆಪಿಯವರು ಒಂದು ಕಡೆಯಲ್ಲಿ ಬಾಂಗ್ಲಾದೇಶದವರು ಅಂತ ಹೇಳ್ತಾ ಇದ್ರೆ, ಕಾಂಗ್ರೆಸ್ನವರು ಈ ರೀತಿಯಂತ ಉತ್ತರವನ್ನು ಕೊಡ್ತಾ ಇದ್ದಾರೆ. ಪ್ರಶ್ನೆ ಇರುವಂಥದ್ದು, ಬಾಂಗ್ಲಾದೇಶಿಗಳು ಹೆಂಗೆ ಬರ್ತಾರೆ ಬೆಂಗಳೂರಿಗೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ಇಲ್ಲಿ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಮನೆ ನೀಡುವ ನಿರ್ಧಾರಕ್ಕೆ ಭಾರಿ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ. ಪ್ರತಿಪಕ್ಷ ಬಿಜೆಪಿ ಇದಕ್ಕೆ ಈಗ ಸತ್ಯಶೋಧಕ್ಕೆ ಇಳಿದಿದೆ. ಸತ್ಯಶೋಧನೆ ಮಾಡುವಂಥದಕ್ಕೆ ಬಿಜೆಪಿ ಹೊರಟಿದೆ. ಕೋಗಿಲು ಬಡಾವಣೆಯಲ್ಲಿ ನೆಲೆಸಿರುವವರ ಬಗ್ಗೆ ತನಿಖೆಗೆ ಬಿಜೆಪಿಯವರು ಆಗ್ರಹಿಸ್ತಾ ಇದ್ದಾರೆ. ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ. ಇಲ್ಲಿವರೆಗೆ ಅಂತ ಹೇಳಿದ್ರೆ NIA ತನಿಖೆ ಆಗಬೇಕು ಅನ್ನುವರೆಗೂ ಕೂಡ ಒತ್ತಾಯಗಳು ಬರ್ತಾ ಇದ್ದಾವೆ. ಅಲ್ಲಿದ್ದವರು ಅಕ್ರಮ ಬಾಂಗ್ಲಾ ವಲಸಿಗರು, ಹೀಗಾಗಿ ತನಿಖೆ ಮಾಡಿ ಅನ್ನುವಂಥ ಒತ್ತಡವನ್ನು ಕೇಳ್ತಾ ಇದ್ದಾರೆ. ನಿಜಕ್ಕೂ ಅವರು ಅಕ್ರಮ ಬಾಂಗ್ಲಾ ವಲಸಿಗರ ಅನ್ನೋದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಹೇಳುವಂಥದ್ದು ಬಿಜೆಪಿಯವರ ಒತ್ತಾಯ. ಆದರೆ ಬಿಜೆಪಿಯವರಿಗೆ ಇವರೆಲ್ಲರೂ ಕೂಡ ಬಾಂಗ್ಲಾದ ಅಕ್ರಮ ವಲಸಿಗರಂತಲೇ ಅದು ಹೇಗೆ ಗೊತ್ತಾಯಿತು, ಅದು ಇನ್ನೊಂದು ಪ್ರಶ್ನೆ. ಯಾಕಂದರೆ ಈ ಏಕಾಏಕಿಯಾಗಿ ನಿರ್ಧಾರಕ್ಕೆ ಬಂದುಬಿಡ್ತಾರೆ ಬಾಂಗ್ಲಾ ವಲಸಿಗರು ಅಂತ ಹೇಳ್ಬಿಡ್ತಾರೆ. ಈಗ ಬಾಂಗ್ಲಾ ವಲಸಿಗರು ಅಂತ ಇವರು ಆರೋಪ ಮಾಡ್ತಾ ಅದನ್ನು ಈಗ ಸಾಬೀತು ಮಾಡಬೇಕಾಗಿದೆ. ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಮನೆ ಪಡೆಯೋದಕ್ಕೆ ಅವರು ಅರ್ಹರಲ್ಲ ಅನ್ನುವಂಥದ್ದನ್ನು ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕನಿಷ್ಠ 5 ವರ್ಷ ವಾಸ ಮಾಡಿದ್ರಷ್ಟೇ ಈ ಯೋಜನೆ ಅನ್ವಯ ಆಗತ್ತೆ. ಬೆಂಗಳೂರಿನಲ್ಲಿ ಕನಿಷ್ಠ 5 ವರ್ಷ ಮಾತ್ರ, 5 ವರ್ಷ ಇದ್ರಷ್ಟೇ ಅದು ಅನ್ವಯ ಆಗತ್ತೆ. ಸರ್ಕಾರದ ನಾರ್ಮ್ಸ್ ಪ್ರಕಾರ, ಸರ್ಕಾರ ಮೊನ್ನೆ ಹೇಳಿರೋ ಪ್ರಕಾರ 10 ವರ್ಷದ ಗಡುವನ್ನು ಹೇಳಿದೆ ಸರ್ಕಾರ. ಈಗ ಇವುಗಳ ಆಧಾರದ ಮೇಲೆ ಸರ್ಕಾರ ಮನೆ ಹಂಚಿಕೆಯನ್ನು ಮಾಡಬೇಕಾಗತ್ತೆ. ಆದರೆ ಕಳೆದ 2 ವರ್ಷಗಳಿಂದ ಮಾತ್ರ ಈ ವಲಸಿಗರು ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ವಲಸಿಗರು ಬಂದು ನೆಲೆಸಿರುವಂಥದ್ದೇ ಕೇವಲ 2 ವರ್ಷಗಳ ಹಿಂದೆ. ಹೀಗಿರುವಾಗ ಇವರಿಗೆ ಯಾವ ಸ್ಕೀಮ್ನ ಅಡಿಯಲ್ಲಿ, ಯಾವ ಯೋಜನೆ ಅಡಿಯಲ್ಲಿ ಇವ್ರನ್ನ ಅರ್ಹ ಫಲಾನುಭವಿಗಳು ಅಂತ ಹೇಳ್ಕೊಂಡು ಸರ್ಕಾರ ಪರಿಗಣಿಸುತ್ತೆ?
ಇದು ಇಲ್ಲಿ ಇರುವಂತಹ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಸರ್ಕಾರದ ವಿರುದ್ಧ ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ಬಿಜೆಪಿ ನಿರ್ಧಾರವನ್ನು ಕೈಗೊಂಡಿದೆ. ಈ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಕೋರ್ಟ್ನ ಮೊರೆ ಹೋಗೋದಕ್ಕೂ ಕೂಡ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ನಾಳೆ ಬಿಜೆಪಿಯ ಸತ್ಯಶೋಧನಾ ಸಮಿತಿ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಲಿದೆ. ಅಲ್ಲಿಗೆ ಹೋಗಿ ಏನಾಗಿದೆ, ಯಾರು ಮಾಡಿರುವಂಥದ್ದು, ಯಾರ್ಯಾರು ಇಲ್ಲಿರುವಂಥದ್ದು, ಎಷ್ಟು ಮಂದಿ ಅಕ್ರಮ ವಲಸಿಗರಿದ್ರು, ಇದೆಲ್ಲದರ ಬಗೆನ ಡೀಟೇಲ್ ಅನ್ನು ಪಡ್ಕೊಳ್ಳೋದಕ್ಕೆ ಬಿಜೆಪಿ ಕೂಡ ಮುಂದಾಗಿದೆ. ಪ್ರತಿಪಕ್ಷ ಬಹಳ ಮುಖ್ಯವಾಗಿ ಈ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗುತ್ತೆ. ಜನವರಿ 5ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಬೃಹತ್ ಹೋರಾಟವನ್ನು ರೂಪಿಸೋದಕ್ಕೂ ಕೂಡ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಜನವರಿ 5ನೇ ತಾರೀಕರಂದು ಬೆಂಗಳೂರಿನಲ್ಲಿನೇ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಹೋರಾಟವನ್ನು ನಡೆಸೋದಕ್ಕೂ ಕೂಡ ಬಿಜೆಪಿಯವರು ಮುಂದಾಗಿದ್ದಾರೆ. ಬಿಜೆಪಿ ನಾಯಕರುಗಳ ಮಾತನ್ನು ನಿಮ್ಗೆ ತೋರಿಸ್ತಾರೆ. ಎಲ್ಲ ಮಾಹಿತಿಯನ್ನು ಕೂಡ ನಾವೀಗ ಸಂಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ವೇಳೆ ಅವರೇನ ಸರ್ಕಾರ ಅರಾತುರಿಯಲ್ಲಿ ಕೊಟ್ಟರು ಕೂಡ ಇದನ್ನ ನಾವು ನ್ಯಾಯಾಲಯದಲ್ಲೂ ಕೂಡ ಪ್ರಶ್ನೆ ಮಾಡ್ತೀವಿ ಮತ್ತು ನಮ್ಮ ಘನವೆತ್ತ ರಾಜ್ಯಪಾಲರು ಕೂಡ ಇದ್ರ ಬಗ್ಗೆ ಮನವಿಯನ್ನು ಕೊಡ್ತಕ್ಕಂಥದ್ದು, ಏನೇನು ಮಾಡಬೇಕು ಸಾಧಕ ಬಾಧಕಗಳು ಎಲ್ಲವನ್ನು ಕೂಡ ನಾವು ಮಾಡ್ತೀವಿ. 5ನೇ ತಾರೀಕು ಭಾರತೀಯ ಜನತಾ ಪಾರ್ಟಿಯಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ಒಂದು ದೊಡ್ಡ ಹೋರಾಟವನ್ನು ಕೂಡ ಇದ್ರ ವಿರುದ್ಧ ಮಾಡ್ತಾ ಇದ್ದೀವಿ. ಈ ಒಟ್ಟು ಕೋಗಿಲು ದೃಷ್ಟಿಯಿಂದ ತಗೊಳ್ತಾ ಇರೋ ಕ್ರಮ ಕೇರಳ ಚುನಾವಣಾ ಅನುಕಂಪದ ಆಧಾರಿತ ಕ್ರಮ. ಕೇರಳದಲ್ಲಿ ಏನು ಚುನಾವಣೆ ನಡೀತಾ ಇದೆ ಅದರಲ್ಲಿ ನಮಗೆ ಮಹತ್ವ ಸಿಗಬೇಕು ಅಂತ ಪಿನರಾಯಿ ವಿಜಯನ್ ಕೂಡ ಮಾತಾಡ್ತಾರೆ, ಇತ್ತ ಕಡೆ ವೇಣುಗೋಪಾಲು ಮಾತಾಡ್ತಾರೆ. ಇದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಕೇರಳ ಚುನಾವಣೆಯಲ್ಲಿ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಮಾಡ್ತಾ ಇರೋದು. ಬಾಂಗ್ಲಾದೇಶನ ಮಿನಿ ಬಾಂಗ್ಲಾದೇಶನ್ನ ಇವತ್ತು ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರ ಸ್ಪಷ್ಟ ಉತ್ತರ ಕೊಡಬೇಕು. ಇವ್ರು ಇರೋರೆಲ್ಲ ಬಾಂಗ್ಲಾದೇಶಿಯರು. ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ, ಇದೊಂದು ದೊಡ್ಡ ಜಾಲ. ಇದನ್ನ ನೇರವಾಗಿ ಆ ಜಾಲದ ಮೂಲಕ್ಕೆ ಹೋಗಿ ಇವರಿರುವಂತ ಹಿನ್ನೆಲೆಯನ್ನ ತಗೊಂಡು ನೀವು ತಕ್ಷಣ ತಪಾಸಣೆ ಮಾಡಿ ಎಲ್ಲರೂ ಬಾಂಗ್ಲಾದೇಶಿಯರೇ ಅಂತಾನೆ ಬಹಳ ಸ್ಪಷ್ಟ. ಇಲ್ಲ, ಅವರೊಬ್ಬರಿಗೆ ಯಾಕೆ ಪುನರ್ವಸತಿ ಕಲಿಸ್ಬೇಕು? ಇವ್ರೆ ಬೇಕಾದಷ್ಟು ಜನ ಬೆಂಗಳೂರಿನಲ್ಲಿ ಆ ತರ ಬೇಕಾದಷ್ಟು ಜನ ಪುನರ್ವಸತಿಗಳಿದ್ದಾರೆ. 10.5 ಲಕ್ಷ ಎಲ್ಲರಿಗೂ ಕೂಡ ಮನೆ ಕಟ್ಟಿಕೊಡ್ತಕ್ಕಂಥವ್ರಿಗೆ ಮಾಡ್ತಾ ಇದ್ದಾರೆ. ಕೋಗಿಲ್ನವ್ರಿಗೆ 2.5 ಲಕ್ಷ ಕಟ್ಟಬೇಕು, ಅವ್ರಿಗೆ ಮಾತ್ರ ಯಾಕೆ? ಏನು ಸ್ಪೆಷಲ್ ಕಾನೂನು ಏನಿದೆ? ಇದು ಕಾನೂನು ಬಾಹಿರ. ನನ್ನ ಪ್ರಕಾರ ಕೊಡಬೇಕಾದ್ರೆ ನೀವು 50,000 ಮನೆಗಳಿಗೆ ಏನು ಕೊಡ್ತಾ ಇದ್ದೀರಿ ಅದೆಲ್ಲರಿಗೂ ಕೂಡ ವಿಸ್ತರಣೆ ಮಾಡಿ. ಅವರಿಗೆ ದೇಶ ರಾಜ್ಯ ಬೇಕಾಗಿಲ್ಲ. ತಮ್ಮ ಜನಸಂಖ್ಯೆ ಹೆಚ್ಚಾಗಬೇಕು, ತಮ್ಮ ಮತದಾರ ಹೆಚ್ಚಾಗಬೇಕು. ಈ ದೇಶವನ್ನು ಆದಷ್ಟು ಬೇಗನೆ ಇಸ್ಲಾಮೀಕರಣ ಮಾಡಬೇಕು ಅಂತ ಟಾರ್ಗೆಟ್ ಬಿಟ್ಟರೆ ಜಮೀರ್ ಅಹಮದ್ ಖಾನ್ ಅಂತವ್ರ ತಲೆಯಲ್ಲಿ ಏನೂ ಇರುವುದಿಲ್ಲ. ಅದಕ್ಕೆ ದುರ್ದೈವ ಅಂದರೆ ಸಿದ್ದರಾಮಯ್ಯ ಅಂತವರು ಜಾತ್ಯತೀತ ಅನ್ನುವಂಥ ಒಂದು ಹೆಸರಿನಿಂದ ಕೇವಲ ಮುಸ್ಲಿಂ ತುಷ್ಟೀಕರಣ ಮಾಡೋದು ಬಿಟ್ಟರೆ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಜನಾಂಗದ ಸಮಸ್ಯೆನೂ ಗೊತ್ತಿಲ್ಲ, ಕಷ್ಟನೂ ಗೊತ್ತಿಲ್ಲ. ಹೀಗೆ ಇಲ್ಲಿ ಆರೋಪವನ್ನ ಬಹಳ ಪ್ರಮುಖವಾಗಿ ಮುಸ್ಲಿಂ ಕೇಂದ್ರಿತವಾಗಿ ಬಿಜೆಪಿ ಮಾಡ್ತಾ ಇದೆ. ಆದರೆ ಒಂದು ಅಂಶವನ್ನು ಸುರೇಶ್ ಕುಮಾರ್ ಅವರು ಪಾಯಿಂಟ್ ಔಟ್ ಮಾಡಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕು. ಯಾಕಂದರೆ ಇದು ಕೇರಳದ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನು ಕರ್ನಾಟಕದಲ್ಲಿ ಮಾಡೋದಕ್ಕೆ ಹೊರಟಿದ್ದಾರೆ ತಿಳ್ಕೊಂಡು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅನೇಕ ಅಂಶಗಳು ಕೂಡ ಇಲ್ಲಿ ಗೋಚರಿಸ್ತಾ ಇದ್ದಾವೆ. ಆದರೆ ಸರ್ಕಾರದ ವಾದ ಇದರಲ್ಲಿ ಏನಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗಿದೆ, ದಶಕಗಳಿಂದ ಇಲ್ಲೇ ವಾಸಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸರ್ಕಾರದವರ ಪ್ರಕಾರ ಇವರೆಲ್ಲರೂ ಕೂಡ ದಶಕಗಳಿಂದ ಇಲ್ಲಿಯೇ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಅಕ್ರಮ ವಲಸಿಗರು ಯಾರೂ ಇಲ್ಲ, ಸ್ಥಳೀಯರು ಮತ್ತು ಅಕ್ಕಪಕ್ಕದ ರಾಜ್ಯದವರಷ್ಟೇ ಇದ್ದಾರೆ. ಇದು ರಾಜ್ಯ ಸರ್ಕಾರ ಕೊಡ್ತಾ ಇರತಕ್ಕಂತಹ ಸಮಜಾಯಿಷಿ ಅಥವಾ ಸ್ಪಷ್ಟನೆ. ಬಿಜೆಪಿ ಪ್ರಕಾರ ಕನ್ನಡಿಗರನ್ನ ಬಿಟ್ಟು ಎಲ್ಲರನ್ನೂ ಬೆಂಗಳೂರಿಂದ ಓಡಿಸ್ಬೇಕಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಯಾಕಂದರೆ ಇವರು ಎಲ್ಲರನ್ನೂ ಕೂಡ ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ಹೇಳ್ತಾ ಹೋದರೆ ಹಾಗಾದರೆ ಬೆಂಗಳೂರಿನಲ್ಲಿ ಬೇರೆ ರಾಜ್ಯದವರು ಬಂದಿರೋದಿಲ್ವಾ? ಉತ್ತರ ಪ್ರದೇಶದವರು ಬಂದಿರೋದಿಲ್ವಾ? ಆಂಧ್ರ ಪ್ರದೇಶದವರು ಬಂದಿರೋದಿಲ್ವಾ? ಕೇರಳದವರು ಬಂದಿರೋದಿಲ್ವಾ? ಇವು ಸಹಜವಾಗಿರುವಂಥದ್ದು. ಈಗ ಕೇರಳದಿಂದ ಬಂದಂಥವ್ರನ್ನ ನಾವು ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ಹೇಳಿದರೆ ಹೇಗಾಗುತ್ತೆ? ಈ ಪ್ರಶ್ನೆಯೂ ಕೂಡ ಮೂಲ ಪ್ರಶ್ನೆಯೇ ಆಗುತ್ತೆ. ಇಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಅನ್ನೋದಾದರೆ ಕೇಂದ್ರದಿಂದ ನೀವೇ ತನಿಖೆ ಮಾಡಿಸಿ. ಯಾಕಂದರೆ ಕೇಂದ್ರ ಸರ್ಕಾರ ನಿಮ್ಮದಿದೆ, ನೀವೇ ತನಿಖೆಯನ್ನು ಮಾಡಿಸಿ ಅಕ್ರಮ ಬಾಂಗ್ಲಾ ವಲಸಿಗರು ಹೌದಾ ಅಲ್ವಾ ಅಂತ ಹೇಳಿ. ಈ ಹಿಂದೆಯೂ ಹಲವು ಬಾರಿ ವಲಸಿಗರಿಗೆ ಬೆಂಗಳೂರಿನಲ್ಲಿ ಮನೆ ಕಟ್ಟಿಕೊಡಲಾಗಿದೆ. ಬೆಂಗಳೂರಿನಲ್ಲಿ 10 ಕಾಲೋನಿಗಳು ಆ ರೀತಿಯಾಗಿ ಇದ್ದಾವೆ. ಬೆಂಗಳೂರಿನಲ್ಲಿ ವಲಸಿಗರಿಗೆ ಕಾಲೋನಿಗಳನ್ನು ಅಥವಾ ಮನೆಗಳನ್ನು ಕಟ್ಟಿಸಿಕೊಡುವಂತಹ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಬಂದಿದ್ದಾವೆ ಅನ್ನುವಂತಹ ಮಾತುಗಳನ್ನು ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಅವರು ಹೋಗ್ಲಿನಲ್ಲಿರ್ತಕ್ಕಂಥವರು ನಮ್ಮ ದೇಶದವ್ರು ತಾನೆ, ನಮ್ಮ ದೇಶದವರು ಬೇರೆ ದೇಶದವರು. ಈಗ ಬೆಂಗಳೂರಲ್ಲಿ ಇರ್ತಕ್ಕಂಥ ಹೊರ ರಾಜ್ಯದವ್ರು ನಾವೇನು ಮಾಡಬೇಕು ಹೇಳಿ? ಅವರು ನಮ್ಮವ್ರು ತಾನೆ. ನಮ್ಮ ದೇಶದಲ್ಲಿರ್ತಕ್ಕಂಥವರೆಲ್ಲ ನಮ್ಮ ಜನನೇ. ಈಗ ಬಿಜೆಪಿಯವರು ಎಡಬಿಡಂಗಿಗಳು, ಅವ್ರದ್ದು ಡಬಲ್ ಸ್ಟ್ಯಾಂಡರ್ಡು,
ಡಬಲ್ ಸ್ಟ್ಯಾಂಡರ್ಡ್ ಅವರು. ಹಾಗಾದ್ರೆ ನಮ್ದು ರಾಜ್ಯದಲ್ಲಿ ಇರ್ತಕ್ಕಂಥ ಬೆಂಗಳೂರಲ್ಲಿ ಇರ್ತಕ್ಕಂಥ ಹೊರ ರಾಜ್ಯವ್ರನ್ನ ಏನ್ ಮಾಡ್ತೀರಾ? ಅವ್ರ ಬಗ್ಗೆ ನಿಮ್ಗೆ ನ್ಯಾನ್ ಸ್ಟ್ಯಾಂಡ್? ಬೇರೆ ದೇಶದವರಾಗಿದ್ರೆ ಗಡೀಪಾರು ಮಾಡಿ, ಬೇರೆ ದೇಶದವರಾಗಿದ್ರೆ ಗಡೀಪಾರು ಮಾಡಲಿ. ಆಮೇಲೆ ಬೇರೆ ದೇಶದಿಂದ ಯಾರನ್ನ ಬಂದಿದ್ರೆ ಗಡೀಪಾರು ಮಾಡಿ. ಬೇರೆ ದೇಶದಿಂದ ಬಂದರೆ ಗಡೀಪಾರು ಮಾಡಬೇಕು, ಯಾಕಂದ್ರೆ ಅದು ಸರ್ಕಾರಗಳ ಜವಾಬ್ದಾರಿ, ಅದು ರಾಜ್ಯ ಸರ್ಕಾರದ್ದು ಮತ್ತು ಕೇಂದ್ರ ಸರ್ಕಾರದ್ದು ಅನ್ನುವಂಥದ್ದು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದರೆ ಇಲ್ಲಿ ಬಹಳ ಸುಲಭವಾಗಿ ಆರೋಪವನ್ನು ಮಾಡುವಂತಹ ಪ್ರಯತ್ನ ಒಂದು ಕಡೆಯಲ್ಲಿ ಸಾಗ್ತಾ ಇದೆ ಅನ್ನೋಂಥದ್ದು ಕೂಡ ಗಮನಾರ್ಹವಾಗಿರೋದು. ಆದರೆ ರಾಜ್ಯಾದ್ಯಂತ 37 ಲಕ್ಷಕ್ಕೂ ಹೆಚ್ಚು ಜನ ವಸತಿಗಾಗಿ ಅಂಗಲಾಚ್ತಾ ಇದ್ದಾರೆ. ಅವರನ್ನು ಹಾಗಾದರೆ ನೀವು ಯಾಕೆ ಪರಿಗಣಿಸ್ತಾ ಇಲ್ಲ? ನೀವು ಯಾಕೆ ಇವರಿಗೆ ಮಾತ್ರ? ಅದು ಬಹುತೇಕ ಉಚಿತ. ನೋಡಿ, ಅಲ್ಲಿ ಎಸ್ ಟಿ ಸೋಮಶೇಖರ್ ಬಿಜೆಪಿ ಉಚ್ಚಾಟಿತ ಶಾಸಕ, ಕಾಂಗ್ರೆಸ್ನ ಹತ್ತಿರದಲ್ಲೇ ಇದ್ದಾರೆ, ಪಕ್ಕದಲ್ಲೇ ಇದ್ದಾರೆ, ಕಾಂಗ್ರೆಸ್ನ ಮನೆ ಒಳಗಡೆ ಬರೋದಕ್ಕೆ ಕಾದು ಕುಳಿತವರಂತೆ ಇರುವಂತಹ ವ್ಯಕ್ತಿಯೂ ಕೂಡ ಹೇಳ್ತಿದ್ದಾರೆ, ನೀವು ಯಾಕೆಂದರೆ ಅವರು ಹೌಸಿಂಗ್ ಸಹಕಾರ ಸಂಘದಲ್ಲಿ ಮಹಾಮಂಡಳದಲ್ಲಿ ಕೆಲಸ ಮಾಡಿದಂಥವ್ರು, ಅವ್ರಿಗೆ ವಸತಿ ಸಮುಚ್ಚಯಗಳ ಬಗ್ಗೆ ಬಹಳ ಸ್ಪಷ್ಟತೆ ಇದೆ. ಅವ್ರಿಗೆ ಕೇಳ್ತಾ ಇದ್ದಾರೆ, ಸರ್ಕಾರ ಹೇಗೆ ನೀವು ಹತ್ರ 10.5 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀರಿ ಇವರಿಗೆ, ಉಳಿದವ್ರಿಗೆ ಯಾಕಿಲ್ಲ ಆ ಸೌಲಭ್ಯ, ಇವರಿಗೆ ಮಾತ್ರ ಯಾಕೆ ಆ ಸೌಲಭ್ಯ ಅನ್ನೋ ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ. ಕಳೆದ 5 ವರ್ಷಗಳಿಂದ ನೆರೆಯಿಂದ ಮನೆ ಕಳ್ಕೊಂಡಿದ್ದಂತಹ 3 ಲಕ್ಷ ಜನರಿಗೆ ಇನ್ನೂ ಕೂಡ ಮನೆ ಸಿಕ್ಕಿಲ್ಲ. 2018ರಿಂದಲೂ ಕೂಡ ಕರ್ನಾಟಕದಲ್ಲಿ ನೆರೆಯಿಂದಾಗಿ ಜನ ಮನೆಗಳನ್ನು ಕಳ್ಕೊಂಡಿದ್ದಾರೆ. ಕರ್ನಾಟಕದ ಉತ್ತರ ಭಾಗದಲ್ಲಿ ವಿಶೇಷವಾಗಿ, ಬೆಳಗಾವಿ ಭಾಗದಲ್ಲಿ ವಿಶೇಷವಾಗಿ ಮನೆಗಳನ್ನು ಕಳ್ಕೊಂಡಂತಹ ಜನ ಇದ್ದಾರೆ. 2018ರಲ್ಲಿ ಕೊಡಗಿನಲ್ಲಿ ಭೂಕುಸಿತದಿಂದ ಮನೆ ಕಳ್ಕೊಂಡಿದ್ದಂತಹ 250 ಕುಟುಂಬಗಳಿಗೂ ಕೂಡ ಇನ್ನೂ ಮನೆಗಳು ಸರಿಯಾಗಿ ಸಿಕ್ಕಿಲ್ಲ. ಇಂತಹ ಒಂದು ಪರಿಸ್ಥಿತಿ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿವಿಧ ಯೋಜನೆಗಳಿಂದ 3,000 ಕುಟುಂಬಗಳಿಗೆ ದಶಕಗಳಿಂದ ಪುನರ್ವಸತಿ ಸಿಕ್ಕಿಲ್ಲ. ಅವರೇನು ಮಾಡಬೇಕು? ಬಾಗಲಕೋಟೆಯಲ್ಲಿ ಈ ಪರಿಸ್ಥಿತಿ ಇದೆ. ಉತ್ತರ ಕನ್ನಡದ ಸೀಬರ್ಡ್ ನೌಕಾನೆಲೆಯ 83 ಕುಟುಂಬಗಳಿಗೆ ಇನ್ನೂ ಕೂಡ ಪರಿಹಾರದ ಹಣವೂ ಕೂಡ ಸಿಕ್ಕಿಲ್ಲ. ಅವ್ರಿಗೆ ಯಾವಾಗ ಸಿಗುತ್ತೆ? ಇವ್ರಿಗೇನೋ ನೀವು 6 ದಿವಸದಲ್ಲಿ, ನೀವು ಅಕ್ರಮವಾಗಿ ಮನೆ ಕಟ್ಟಿಸ್ಕೊಂಡಂಥವರಿಗೆ ನೀವು 5 ದಿವಸದಲ್ಲಿ ಪರಿಹಾರ ಕೊಡಿಸೋದಕ್ಕೆ ಹೋಗ್ತೀರಿ. ಸಕ್ರಮವಾಗಿ ತಮ್ಮ ಜಮೀನುಗಳನ್ನು ಕಳ್ಕೊಂಡಿರ್ತಕ್ಕಂತಹ, ಸಕ್ರಮವಾಗಿದ್ದಂತಹ ತನ್ನ ತಂದೆ ತಾತ ಮುತ್ತಾತನ ಕಾಲದಿಂದ ಬಂದಂತಹ ಬಳುವಳಿಯಾಗಿ ಬಂದಂತಹ ಜಮೀನನ್ನು ಕಳ್ಕೊಂಡಂತಹ ಜನ ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಅವ್ರ ಕತೆ ಏನು? ಶಿರೂರಿನಲ್ಲಿ ಗುಡ್ಡ ಕುಸಿತದಿಂದ ಮನೆ ಮಠ ಕಳ್ಕೊಂಡಿದ್ದಂತಹ 15,000 ಜನರಷ್ಟು ಸಂತ್ರಸ್ತರಾಗಿದ್ದಾರೆ. ಗುಡ್ಡ ಕುಸಿತಗಳ ಸಂದರ್ಭದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ತೊಂದರೆಯಲ್ಲಿದ್ದಾರೆ ಜನ. ಬಾಗಲಕೋಟೆಯಲ್ಲಿ ವಿಶೇಷವಾಗಿ ಜನ ತೊಂದರೆಯಲ್ಲಿದ್ದಾರೆ. ಅವರುಗಳಿಗೆ ಹಾಗಾದರೆ ಯಾವಾಗ ಪರಿಹಾರ ಸಿಗುತ್ತೆ? ಇದು ಮೂಲ ಪ್ರಶ್ನೆಗಳಿಲ್ಲಿರುವಂಥದ್ದು. ಸರ್ಕಾರ ಈ ರೀತಿಯಾದಂತಹ ಯೋಜನೆಗಳನ್ನು ಘೋಷಣೆ ಮಾಡುವಾಗ ಸರ್ಕಾರ ವಿವೇಚನೆಯನ್ನು ಬಳಸಬೇಕು. ಇಲ್ಲಿ ಇದೊಂದು ವಿಶೇಷ ಪ್ರಕರಣ ಅಂತೇಳಿ ಸರ್ಕಾರ ಹೇಳಿತು. ಸರಿ, ನೀವು ವಿಶೇಷ ಪ್ರಕರಣ ಅಂತೇಳಿ ಇದನ್ನು ಹೇಗೆ, ಯಾವ ಕ್ಲಾಸ್ ಅಡಿಯಲ್ಲಿ ಇದು ವಿಶೇಷ ಪ್ರಕರಣ ಆಗುತ್ತೆ? ಬೆಂಗಳೂರಿನಲ್ಲಿ ನೋಡಿ, ಇತ್ತೀಚೆಗಷ್ಟೇ RR ನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮನೆಗಳನ್ನು ರಾತ್ರೋರಾತ್ರಿಯಾಗಿ ಅಲ್ಲಿ ಗುಡಿಸಲುಗಳನ್ನು ಹಾಕೊಂಡಿದ್ದಂತಹ ಸುರಪುರ ಭಾಗದ ಜನರನ್ನು ಅಲ್ಲಿಂದ ಒಕ್ಕಲೆಬ್ಬಿಸಲಾಯಿತು, ಅವರ ಮನೆಗಳನ್ನು ಕೆಡವಿ ಹಾಕಲಾಯಿತು. ಅವತ್ತು BJP ಶಾಸಕರ ವಿರುದ್ಧ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದುಕೊಂಡು ಕಾಂಗ್ರೆಸ್ನವರು ಆರೋಪವನ್ನು ಮಾಡ್ತಾ ಇದ್ರು. ಈಗ ಕಾಂಗ್ರೆಸ್ ಸರ್ಕಾರವೇ ತೆರವು ಮಾಡಿರ್ತಕ್ಕಂತಹ ಮನೆಗಳ ವಿಚಾರಕ್ಕೆ ಬಂದಾಗ ಇಲ್ಲ ಅವ್ರಿಗೆ ನಾವು ಪರಿಹಾರ ಕೊಡ್ತೀವಿ ಅಂತಿದ್ದಾರೆ. ಹಾಗಾದರೆ ಸುರಪುರದವ್ರಿಗೆ ಒಂದು ನ್ಯಾಯ, ಇಲ್ಲಿ ಕೋಗಿಲು ಕ್ರಾಸ್ನಲ್ಲಿರುವಂಥವ್ರಿಗೆ ಒಂದು ನ್ಯಾಯನಾ? ಇದು ಪ್ರಶ್ನೆ ಇಲ್ಲಿ. ಹೀಗೆ ಇದರ ನಡುವೆನೇ ಬೀದಿಗಿಳಿದಂತಹ ರಾಜೀವ್ ಗಾಂಧಿ ಯೋಜನೆ ಫಲಾನುಭವಿಗಳು 550ಕ್ಕೂ ಹೆಚ್ಚು ಫಲಾನುಭವಿಗಳು ಇವತ್ತು ರಾಜೀವ್ ಗಾಂಧಿ ವಸತಿ ಯೋಜನೆಯ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಕರ್ನಾಟಕ ಗೃಹ ಮಂಡಳಿ ಕಚೇರಿಯಲ್ಲಿ ನಿರಾಶ್ರಿತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಓಕೆ, ಅವ್ರಿಗೆ ನೀವು ಮನೆ ಕೊಡ್ತಿದ್ದೀರಲ್ಲಪ್ಪ, ನಮಗೂ ಕೊಡಿ, ನಮಗೂ ಮನೆಗಳನ್ನು ಕೊಡಿ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿಯ ನಿರಾಶ್ರಿತರು ಹೇಳ್ತಾ ಇದ್ದಾರೆ. ಅಲ್ಲಿ ಜನರನ್ನ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ ನೋಡಿ. ನಿರಾಶ್ರಿತರಿಗೆ ಫ್ಲಾಟ್ ಭಾಗ್ಯ ಕೊಡ್ಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಆದ್ರೆ ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಇದುವರೆಗೂ ಫ್ಲಾಟ್ ಕೊಡ್ತಾ ಇಲ್ಲ, ನಿವೇಶನ ಕೊಡ್ತಾ ಇಲ್ಲ. ನಾವೇನ್ ಪಾಪ ಮಾಡಿದೀವಿ, ನಾವೇನ್ ಅನ್ಯಾಯ ಮಾಡಿದೀವಿ ಅಂತೇಳಿ ಈಗ
ಹೌಸಿಂಗ್ ಬೋರ್ಡ್ ಕಚೇರಿಗೆ ಬಂದು ಈಗ ಪ್ರಶ್ನೆನ ಮಾಡ್ತಾ ಇದ್ದಾರೆ, ತಮ್ಮ ಅಳಲ್ ತೋಡ್ಕೊಳ್ತಾ ಇದ್ದಾರೆ. ಬನ್ನಿ ಒಬ್ಬೊಬ್ಬರಾಗೆ ಮಾತಾಡ್ಸ್ತಾ ಹೋಗ್ತೀನಿ ಏನ್ ಹೇಳ್ತಾರೆ ಅಂತ ಹೇಳಿ. ಅಮ್ಮ, ಏನ್ ತೊಂದರೆ ಆಗಿರೋದಮ್ಮ? 5 ವರ್ಷ ಆಯ್ತು ನಾವು ಅಮೌಂಟ್ ಕಟ್ಟಿ, ವಯಸ್ಸಾಗಿರೋದು. ನನ್ನ ಗಂಡನಿಗೂ ಹುಷಾರಿಲ್ಲ, ನಮಗೂ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್, ನಮಗೂ ಕಣ್ಣು ಕಾಣಿಸಲ್ಲ, ವೆರಿಕೋಸ್. 5 ವರ್ಷದಿಂದ ಬಾಡಿಗೆ ಕಟ್ಟಕ್ಕಾಗದ, ನಾವು ತುಂಬಾನೇ ಕಷ್ಟ ಪಡ್ತಾ ಇದೀವಿ. ನಮಗೊಂದು ಕಾರ್ನೆ ತೋರಿಸಿ ಗೌರ್ಮೆಂಟ್ ಕೊಡ್ಬೇಕಲ್ವಾ? ವಯಸ್ಸಾಗಿರೋ ನಾವು ಎಷ್ಟು ದಿವಸ ಇದೀವಿ, ಚೆನ್ನಾಗಿದ್ದಾಗಲೇ ನಾವು ಹೋಗಿ ಮನೆಗೆ ಸೇರ್ಕೋಬಹುದಲ್ವಾ? ನಾಳೆ ಸತ್ತ ಮೇಲೆ ಕೊಟ್ರೆ ಏನ್ ಪ್ರಯೋಜನ ಇದೆ ಹೇಳಿ? ಲಿಂಗರಾಜಪುರಂ ಸರ್, ನಾವು ನಮ್ ತಾಯಿನೂ ಬಿದ್ವೆ, ಸೀನಿಯರ್ ಸಿಟಿಸನ್. ಏನೋ ಒಂದು ಡ್ರೀಮ್ ಇತ್ತು ನಮ್ಗೆ, ಬೆಂಗಳೂರಲ್ಲಿ ಒಂದು ಮನೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಈ ಸ್ಕೀಮ್ ಬಂತು. ನಾವೆಲ್ಲ 1 ಲಕ್ಷ ಕಟ್ಟಿ 5-6 ಇಯರ್ಸ್ ಆಯ್ತು. ಆಮೇಲೆ ಅಮೃತ ಅಂತ ಸ್ಕೀಮ್ ಬಂತು BBNP ಇಂದ, ಅದರಿಂದ ನಮ್ಗೆ 5 ಲ್ಯಾಕ್ ಸಬ್ಸಿಡಿ ಸಿಕ್ತು ಅಂತ ಖುಷಿ ಆಯ್ತು ತುಂಬಾ. ಆಮೇಲೆ ನೋಡಿದ್ರೆ ಈ ಸ್ಕೀಮು ಏನೋ ಅದ್ ಲೆಟರ್ ಬರಬೇಕು ಅಂತ ಗ್ರೇಟ್ ಆಫ್ ಬೆಂಗಳೂರು ಆಯ್ತು, ಅದಾಯ್ತು, ಚೇಂಜ್ ಆಯ್ತು, BBMP ಆಯ್ತು, ಝೋನ್ ಚೇಂಜ್ ಆಯ್ತು, ಕಾರ್ಪೊರೇಷನ್ ಆಯ್ತು, ರಾಜೀವ್ ಗಾಂಧಿ ಆಯ್ತು. ಬರೀ ಓಡಾಡೋದು, ಬೆಳಗ್ಗೆ ಎದ್ದೊಳೋದು, ನಾವು ಮಕ್ಳನ್ನ ಬಿಟ್ಟು ಮನೆಯಲ್ಲಿ ಎಲ್ಲ ಕೆಲಸ ಬಿಟ್ಬಿಟ್ಟು ನಾವು ಎಲ್ಲ. ಏನ್ ಹೇಳ್ತಾರೆ ಆಫೀಸರ್, ಏನ್ ಹೇಳ್ತಾರೆ? ಅವ್ರೇನ್ ಹೇಳ್ತಾರೆ, ನಿಮ್ಗೆ ಪ್ರೊಸೆಸಿಂಗ್ ಅಲ್ಲಿ ಇದೆ, ಒಂದೇ ಮಾತು. ಆ ನಿರಾಶ್ರಿತರಿಗೆ 10 ದಿನದಲ್ಲಿ ಫ್ಲಾಟ್ ಭಾಗ್ಯ ಆಗ್ತದೆ. ಆದ್ರೆ ಇವರು 5 ವರ್ಷದಿಂದ ಕಾಯ್ತಾ ಇದ್ದಾರೆ. ಇವ್ರಿಗೆ ಇದುವರೆಗೂ ಕೂಡ ಫ್ಲಾಟ್ ಕೊಡ್ಲಿಕ್ಕೆ ಏನ್ ಕಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ? ಸರ್ಕಾರನೇ ಉತ್ತರ ನೀಡಬೇಕು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಯಾಕಂದ್ರೆ ತರಾತುರಿಯಲ್ಲಿ ಸರ್ಕಾರ ಯಾವುದೇ ನಿರ್ಧಾರಗಳನ್ನು ಕೈಗೊಂಡಾಗ ಎದುರಾಗುವಂತಹ ಎಡವಟ್ಟುಗಳಿದಾವಲ್ಲ, ಅದು ಇಲ್ಲಿ ಗೋಚರಿಸ್ತಾ ಇರುತ್ತದೆ. ಯಾಕಂದ್ರೆ ಸರ್ಕಾರ ಇಲ್ಲಿ ರಾಜಕೀಯದ ಕಾರಣಗಳಿಗ ಹೊರತಾಗಿ ಬೇರೆ ಯಾವ ಉದ್ದೇಶದಿಂದ ಇಲ್ಲಿ ಕೆಳವಿರ್ತಕ್ಕಂತಹ ಮನೆಗಳ ನಿವಾಸಿಗಳಿಗೆ ಪರ್ಯಾಯ ಮನೆಗಳನ್ನು, ಅದು ಕೂಡ ಬಹುತೇಕ ಉಚಿತ ಸ್ವರೂಪದಲ್ಲಿ ಕೊಡೋದಕ್ಕೆ ಯಾಕೆ ಹೊರಟಿದೆ? ಒಂದು 2-2.5 ಲಕ್ಷ ರೂಪಾಯಿ ಕಟ್ಟಿಸ್ಕೊಂಡ್ರೆ ಮುಗೀತು. ಅದು ಕೂಡ ಸಚಿವರಾಗಿರುವಂತಹ ಜಬೀರ್ ಅಹಮದ್ ಖಾನ್ ಅವರು ಸಾಲ ಕೊಡಿಸ್ತಾರೆ ಅನ್ನೋದನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಇಂಥದ್ದೊಂದು ಸ್ಥಿತಿ ಯಾಕೆ ಬಂತು? ಸರ್ಕಾರ ತನ್ನ ನಿರ್ಧಾರವನ್ನು ಪುನರ್ ಪರಿಶೀಲನೆ ಮಾಡುತ್ತಾ ಅನ್ನೋಂಥದ್ದು ಕೂಡ ನೋಡಬೇಕಾಗಿದೆ. ಕರ್ನಾಟಕದ ಜೈಲುಗಳ ಪರಿಸ್ಥಿತಿಯನ್ನು ನೋಡಿದರೆ ಅದ್ಯಾಕೋ ಜೈಲುಗಳು ಅಂತ ಹೇಳಬೇಕಾ ಅಥವಾ ಇದನ್ನು ರೆಸಾರ್ಟ್ಗಳು ಅಂತ ಹೇಳಬೇಕಾ ಅನ್ನೋಂಥ ಅನುಮಾನ ಪಟ್ಟಿದೆ. ಸರ್ಕಾರದ ಕಂಟ್ರೋಲ್ ತಪ್ತಾ ಇದ್ದಾವ ರಾಜ್ಯದ ಜೈಲುಗಳು ಅನ್ನುವಂತಹ ಪ್ರಶ್ನೆ ಈ ದೃಶ್ಯಗಳನ್ನು ಕಂಡಾಗ ಸಹಜವಾಗಿದೆ ಅನ್ನಿಸುವಂಥದ್ದು. ನಿಜಕ್ಕೂ ಸರ್ಕಾರದ ಕಂಟ್ರೋಲನ್ನು ತಪ್ಪಿ ಹೋಗ್ತಾ ಇದೆಯಾ? ಪರಪ್ಪನ ಅಗ್ರಹಾರದ ಬಳಿಕ ಕಲಬುರಗಿ ಜೈಲಾಯಿತು, ಕಲಬುರಗಿಯ ಬಳಿಕ ಈಗ ಬೆಳಗಾವಿಯ ಹಿಂಡಲ್ಗಾ ಜೈಲಲ್ಲಿ ಮೋಜು ಮಸ್ತಿ ಕಂಡು ಬರ್ತಾ ಇದೆ. ಕಲಬುರಗಿಯಲ್ಲಿ ಎಣ್ಣೆ, ಹಣ, ಹಿಂಡಲ್ಗಾದ ಜೈಲಲ್ಲಿ ಡ್ರಗ್ಸ್ ಹಾವಳಿ. ನೋಡಿ, ಭಾಳ ಆರಾಮಾಗಿ ಬರ್ತಾನೆ ಒಬ್ಬ ವ್ಯಕ್ತಿ, ಆ ಜೈಲಿನ ಹೊರಭಾಗದಿಂದ ಎಸಿತಾನೆ. ಅದು ಡ್ರಗ್ಸ್ಗಳನ್ನು ಎಸೆದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಎಸೆದು ಓಡ್ ಹೋಗ್ತಾನೆ. ಅಂದರೆ ಅವ್ರಿಗೆ ಕ್ಲಿಯರ್ ಆಗಿರ್ತಕ್ಕಂಥ ಮೆಸೇಜ್ಗಳಿದ್ದಾವೆ, ಕ್ಲಿಯರ್ ಆಗಿ ಎಂಥ ಟೈಮಿಂಗ್ಗಳು ಗೊತ್ತಿದ್ದಾವೆ. ಆ ರಾತ್ರಿಯಲ್ಲಿ ಆತ ಎಸಿತಾನೆ ಅಂತ ಹೇಳಿದ್ರೆ ಆತನಿಗೆ ಖಂಡಿತ ಗೊತ್ತಿದೆ ಅಲ್ಲಿ ರಿಸೀವರ್ಗಳು ರೆಡಿ ಇದ್ದಾರೆ ಅಂತ ಹೇಳಿ. ಅಂದರೆ ಒಂದೋ ಫೋನ್ ಸಂಪರ್ಕ ಇರುತ್ತೆ, ಈ ರೀತಿಯಾಗಿ ಬಿಸಾಕಿ ಹೋಗ್ತಾರೆ. ಸುಖ ಸುಮ್ಮನೆ ಇರೋದಿಲ್ಲ. ಇದೇನು ಧರ್ಮಕ್ಕೆ ಸಿಗುವಂಥದ್ದಲ್ಲ, ಉಚಿತವಾದಂತಹ ಭಾಗ್ಯಗಳಲ್ಲ ಇವು. ಹಾಗಾದ್ರೆ ಏನಾಯಿತು? ಹಿಂಡಲ್ಗಾ ಜೈಲಿನಲ್ಲಿ ಮಿತಿ ಮೀರಿರ್ತಕ್ಕಂತಹ ಡ್ರಗ್ಸ್ ಮತ್ತು ಮೊಬೈಲ್ನ ಹಾವಳಿ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸಿದೆ. ಈತ ಬಂದು ಈ ರೀತಿಯಾಗಿ ಎಸೆದು ಹೋಗ್ತಾನೆ ಅಂತ ಹೇಳಿದರೆ ಒಳಗಿನವ್ರಿಗೆ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ, ಅದರ ಆಧಾರದ ಮೇಲೆ ಎಸಿತಾನೆ. ಜೈಲಿನ ಹೊರಗಡೆಯಿಂದ ನಿತ್ಯ ಮೊಬೈಲ್ ಮತ್ತು ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿರುವಂಥ ಗಂಭೀರ ಆರೋಪ ಹಿಂಡಲ್ಗಾ ಜೈಲಿಗೆ ಸಂಬಂಧಪಟ್ಟಂತೆ. ನೋಡಿ, ಹಿಂಡಲ್ಗಾ ಜೈಲಿನಿಂದ ಈಗಾಗಲೇ ಸರ್ಕಾರಕ್ಕೆ ಮುಜುಗರ ಆಗುವಂಥ ಅನೇಕ ಪ್ರಕರಣಗಳು ಇದೇ ಹಿಂಡಲ್ಗಾ ಜೈಲಿನಲ್ಲಿ ನಡೆದಿದೆ, ಈ ಹಿಂದೆಯೂ ನಡೆದಿದೆ. ಆದರೂ ಹಿಂಡಲ್ಗಾ ಜೈಲು ಸುಧಾರಿಸಿಲ್ಲ. ಜೈಲಿನ ಗೋಡೆಯ ಮೇಲಿಂದ ಮೊಬೈಲ್ ಮತ್ತು ಡ್ರಗ್ಸನ್ನು ಎಸಿತಾ ಇದ್ದಾರೆ ಕಿಡಿಗೇಡಿಗಳು. ಈ ರೀತಿಯಾಗಿ ಬಂದು ಇವರು ಎಸಿತಾ ಇದ್ದಾರೆ ಅಂತ ಹೇಳಿದರೆ ಇವರೇನು ಉಚಿತ ಸೇವೆ ಕೊಡುವಂಥವ್ರಂತೂ ಖಂಡಿತ ಆಗಿರಲಾರರು. ಇವರು ಯಾವುದೋ ಒಂದು ಉದ್ದೇಶಗಳಿದ್ದಾವೆ. ಇಲ್ಲಿ ಸಿಮ್ ಕಾರ್ಡ್, ಮಾದಕ ವಸ್ತುಗಳನ್ನು ಎಸೆದು ಕ್ಷಣಾರ್ಧದಲ್ಲಿ ಅಲ್ಲಿ ಪರಾರಿ ಆಗ್ತಾನೆ. ನಾವು ಇಲ್ಲಿ CC ಕ್ಯಾಮ್ರಾಗಳನ್ನು ಹಾಕಿರೋದ್ರ ಉದ್ದೇಶ ಏನು? ಯಾರನ್ನ ಮಾನಿಟರ್ ಮಾಡ್ತಾ ಇದೆ? ಡ್ರಗ್ಸ್ ಮತ್ತು ಮೊಬೈಲ್ ಹಾವಳಿ ತಡೆಯೋದಕ್ಕೆ ಪೊಲೀಸರು ಮತ್ತು ಜೈಲು ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಆದರೆ ಈ ರೀತಿಯಾಗಿ ಬಂದು ಎಸೆದು ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಏನು ಅಲರ್ಟ್ ಆಗ್ತಾ ಇದ್ದಾರೆ ಅಂತ ಹೇಳಿ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ನೋಡಿದ್ವಿ ಹೇಗೆ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿಯೇ ಬಹಳ ಆರಾಮಾಗಿದ್ದಾನೆ. ಒಬ್ಬ ವಿಕೃತ ಕಾಮಿ, ಅನೇಕರನ್ನು ಕೊಂದಿರ್ತಕ್ಕಂತಹ ವ್ಯಕ್ತಿ ಬಹಳ ಆರಾಮಾಗಿದ್ದಾನೆ. ಈ ಸ್ವರೂಪದಲ್ಲಿ ನಮ್ಮ ಜೈಲುಗಳಿದ್ರೆ ಏನು ಕತೆ? ನಟೋರಿಯಸ್ ಕ್ರಿಮಿನಲ್ಗಳು ಇರೋ ಹಿಂಡಲ್ಗಾ ಸೆಂಟ್ರಲ್ ಜೈಲಿನಲ್ಲಿ ನೋಡಿ ಈ ರೀತಿಯಾಗಿ ಬಂದು ಎಸೆದು ಹೋಗ್ತಾರೆ. ಬಹುಶಃ ಬೇರೆಲ್ಲೂ ಕೂಡ ಸಿಗದಂತಹ ಸೌಲಭ್ಯ ಜೈಲುಗಳಲ್ಲಿ ಸಿಗ್ತಾ ಇದೆ. ಜೈಲುಗಳು ರೆಸಾರ್ಟ್ಗಳಾಗಿ ಮಾರ್ಪಡ್ತಾ ಇದ್ದಾವೆ. ನಟೋರಿಯಸ್ ಕ್ರಿಮಿನಲ್ಗಳು ಹಿಂಡಲ್ಗಾ ಜೈಲಿನಲ್ಲಿ ಬೀಡು ಬಿಟ್ಟಿದ್ದಾರೆ, ಅಂಥವ್ರಿಗೆ ಈ ರೀತಿಯಾಗಿ ಎಸೆದು ಹೋಗ್ತಾ ಇದೆ.
ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ, ಹಾಗೆಯೇ ಗೃಹ ಸಚಿವರು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ಕೊಡ್ತೀವಿ. ಇದು ಮೀಡಿಯಾನಲ್ಲಿ ಏನು ಬಂದಿದೆ, ಇಲ್ಲಿ ರಾತ್ರಿ ಡ್ರಗ್ಸ್ ಮತ್ತು ಮೊಬೈಲ್ ಹಾಕಿದ್ದಾರೆ ಅಂತ, ಅದರ ಬಗ್ಗೆನೇ ವಿಚಾರಣೆ ಮಾಡೋಕ್ಕೆ ಇಲ್ಲಿ ಬಂದಿದೆ. ಆ ವಿಡಿಯೋ ಡೇಟ್ ಟೈಮ್ ಏನಿದೆ ಅದು ಇವರಿಗೆ ನಮ್ಮ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಔಟರ್ ವೇರಿಫೈದು ವಿಡಿಯೋ ಮೇಂಟೈನ್ ಮಾಡ್ತಾ ಇದ್ರೆ ಅಲ್ಲಿ ನಾವು ಚೆಕ್ ಮಾಡ್ತಾ ಇದ್ದೀವಿ. ಇನ್ನೂ ನಮಗೆ ಅಧಿಕೃತ ಅದರ ಬಗ್ಗೆ ಕಂಪ್ಲೇಂಟ್ ಬಂದಿಲ್ಲ. ಅದು ಬಂದರೆ ನಾವು ತನಿಖೆ ಮಾಡ್ತೀವಿ. ಬರೋ ದಿನಗಳಲ್ಲಿ ಇಲ್ಲಿ ಹೆಚ್ಚಿನ ಪ್ಯಾಟ್ರೋಲಿಂಗ್ ಮಾಡಿಕೊಂಡು ಈ ಥರ ಘಟನೆ ಆಗಬಾರ್ದು, ಅದು ನಾವು ನೋಡ್ಕೋತೀವಿ. ಪ್ರಿಸನ್ ಡಿಪಾರ್ಟ್ಮೆಂಟ್ದು ಇಂಟರ್ನಲ್ ಮೀಟಿಂಗ್ ನಡ್ತಾ ಇದೆ. ಆ ಕ್ಯಾಮೆರಾ ಯಾವುದು, ಡೇಟ್ ಯಾವುದು, ಟೈಮ್ ಯಾವುದು, ಅದು ಫಸ್ಟ್ ಅದು ಎಸ್ಟಾಬ್ಲಿಷ್ ಆಗಲಿ. ನಿನ್ನೆ ಇತ್ತು ಅಥವಾ ಮುಂಚೆ ಇತ್ತು ಅದು ಎಸ್ಟಾಬ್ಲಿಷ್ ಆಗಲಿ, ಆಮೇಲೆ ಅವರು ಅದರ ಬಗ್ಗೆ ಹೇಳ್ತಾರೆ. ಏನು CCTV ದೃಶ್ಯಾವಳಿ ವೈರಲ್ ಆಗಿದೆ, ಆಲ್ಮೋಸ್ಟ್ ಇದು ಒಂದು ತಿಂಗಳ ಹಿಂದಿನದು, 1 ತಿಂಗಳು 2 ತಿಂಗಳು ಹಿಂದಿನದಿದೆ. ಆ್ಯಕ್ಚುಲಿ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ 210/2025 ಇದರಲ್ಲಿ CR ನಂಬರಲ್ಲಿ ಬೆಳಗಾಂ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದರ್ಜ್ ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮೊದಲನೇ ವಿಚಾರ, ನೀವೇನು ಕೇಳಿದ್ರಿ ಗಸ್ತು ತಿರುಗ್ತಾ ಇದ್ದಾರೆ ಅಂತೇಳಿ, ಗಸ್ತು ಸರಿಯಾಗಿ ತಿರುಗ್ತಾ ಇಲ್ಲ ಅಂತೇಳಿ. ನೀವು ಆ್ಯಕ್ಚುಲಿ ಹೊರಗಡೆ ನಾವು KSISF ಪ್ಯಾಟ್ರೋಲಿಂಗ್ ಹಾಕಿದ್ದೀವಿ, ಅದನ್ನು ವೆರಿಫೈ ಮಾಡ್ತೀನಿ. ಅದನ್ನು ಏನು ಅವ್ರಿಗೆ ತೊಂದರೆ ಆಗಿದೆ ಅದನ್ನು ವೆರಿಫೈ ಮಾಡಿ. ಅಲೋಕ್ ಕುಮಾರ್ ಹೊಸ DG ಇದ್ದಾರಲ್ಲ, ಅವ್ರಿಗೆ ಈಗ ತಾನೇ ಹೇಳಿದ್ದೇನೆ, ಅವರು ಹೋಗ್ತಾ ಇದ್ದಾರೆ ನಾಳೆ. ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್, ಬೆಳಗಾಮು, ಆಮೇಲೆ ಇದು ಗುಲ್ಬರ್ಗ, ಅಲ್ಲೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿ ಇದ್ರೆ ಅದನ್ನ ಕ್ರಮ ತಗೊಳ್ತೀವಿ. ಹೀಗೆ ಇಲ್ಲಿ ಅಧಿಕಾರಿಗಳು ಹೇಳ್ತಾ ಇರುವಂತಹ ಮಾತು ಮತ್ತು ಗೃಹ ಸಚಿವರು ಕೊಡ್ತಾ ಇರುವಂತಹ ಸ್ಪಷ್ಟನೆಯನ್ನು ನಾವು ಗಮನಿಸ್ತಾ ಇದ್ವಿ. ಕಲಬುರಗಿ ಸೆಂಟ್ರಲ್ ಜೈಲಲ್ಲೂ ಕೂಡ ಇಲ್ಲಿ ಎಣ್ಣೆ, ಮೊಬೈಲು, ಡ್ರಗ್ಸ್ಗಳ ಹಾವಳಿ ನಿಂತಿಲ್ಲ. ಇದು ಮೊದಲನೇ ಬಾರಿ ಇಲ್ಲಿಂದ ಎಲ್ಲ ಹೊರಗಡೆ ಬರ್ತಾ ಇರುವಂಥದ್ದಲ್ಲ. ಈ ಹಿಂದೆಯೂ ಕೂಡ ಇಂತಹ ವಿಡಿಯೋಗಳು ವೈರಲ್ ಆಗಿದ್ದು, ಈಗಲೂ ಕೂಡ ಅದು ಮುಂದುವರಿತಾ ಇದೆ. ಜೈಲು ಅಧೀಕ್ಷಕಿ ಡಾಕ್ಟರ್ ಅನಿತಾ ವಿರುದ್ಧ 10 ಲಕ್ಷ ರೂಪಾಯಿಯ ಡಿಮ್ಯಾಂಡ್ ಮಾಡ್ಕೊಂಡಿರ್ತಕ್ಕಂಥ ಆರೋಪವೂ ಕೂಡ ಕೇಳಿ ಬಂದಿದೆ. ಜೈಲು ಅಧೀಕ್ಷಕಿ ಅಂದರೆ ಬೇಲಿಯೇ ಎದ್ದು ಹೊಲ ಮೇಯೋದಿದೆಯಲ್ಲ, ಅದು ಇದಕ್ಕೆ ಹೇಳೋದು. PSI ಪರೀಕ್ಷಾ ಹಗರಣದ ಆರೋಪಿ RD ಪಾಟೀಲ್ ಆರೋಪವನ್ನು ಮಾಡಿದ್ದ. ನಮಗೆ 10 ಲಕ್ಷ ರೂಪಾಯಿಗೆ ಡೀಲ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳಿ 10 ಲಕ್ಷ ನೀಡಿದೆ, ಜೈಲಿನೊಳಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗ್ತವೆ ಅನ್ನೋದನ್ನು RD ಪಾಟೀಲ್ ಆರೋಪವನ್ನು ಮಾಡಿದ್ದ. ಆತ ಕೂಡ ಕ್ರಿಮಿನಲ್ಲೇ. ಆತ ಮಾಡಿರ್ತಕ್ಕಂತಹ ಆರೋಪವು ಆತನನ್ನು ಭಾಳ ಇದ್ದಕ್ಕಿದ್ದಂಗೆ ಸತ್ಯ ಹೇಳುವಂತಹ ಸ್ವರೂಪದ ನಾವು ಭಾವಿಸಬೇಕಾದ ಅಗತ್ಯವಿಲ್ಲ. ಆದರೆ ಆತ ಹೇಳ್ತಾ ಇರುವಂಥದ್ದು, ಆತ ಮಾಡಿರುವಂಥ ಆರೋಪದ ಪ್ರಕಾರ ಹಣ ನೀಡದಿದ್ದರೆ ಬ್ಯಾರಕ್ನಿಂದ ಸೆಲ್ಗೆ ಹಾಕೋದಾಗಿ ಧಮಕಿ ಹಾಕಿದ್ದಾರೆ ಅಂತೇಳಿ. ಆದರೆ ಆ ಆರೋಪವನ್ನು ಪುಷ್ಟೀಕರಿಸುವಂತಹ ರೀತಿಯಲ್ಲಿ ಅಲ್ಲಿ ಹಣ, ಅಲ್ಲಿ ಡ್ರಗ್ಸು, ಅಲ್ಲಿ ಸಿಗರೇಟು ಇವೆಲ್ಲವೂ ಕೂಡ ಗೋಚರಿಸ್ತಾ ಇದ್ದಾವೆ. ಜೈಲು ಅಧೀಕ್ಷಕಿ ಡಾಕ್ಟರ್ ಅನಿತಾ ವಿರುದ್ಧ RD ಪಾಟೀಲ್ ಸ್ಫೋಟಕ ಆರೋಪಗಳನ್ನು ಈಗಾಗಲೇ ಮಾಡಿದ್ದಾನೆ. ಕಳೆದ 3 ವರ್ಷಗಳಿಂದ RD ಪಾಟೀಲ್ ಜೈಲಿನಲ್ಲಿದ್ದಾನೆ. ಆತ ಆರೋಪವನ್ನು ಮಾಡಿದ್ದಾನೆ. RD ಪಾಟೀಲನ್ನು ಬೇರೆಡೆಗೆ ಸ್ಥಳಾಂತರಕ್ಕೆ ಜೈಲು ಅಧೀಕ್ಷಕಿ ಡಾಕ್ಟರ್ ಅನಿತಾ ಪತ್ರವನ್ನು ಬರೆದಿದ್ರು. ಈ ಪತ್ರದ ಹಿನ್ನೆಲೆಯಲ್ಲೂ ಕೂಡ ಈತ ಈ ಆರೋಪವನ್ನು ಮಾಡಿದ್ದ. RD ಪಾಟೀಲ್ ಆರೋಪದ ಬೆನ್ನಲ್ಲೇ ಕೈದಿಗಳ ಹೈಫೈ ಲೈಫ್ನ ವಿಡಿಯೋ ಕೂಡ ವೈರಲ್ ಆಗಿದೆ. ಕನಿಷ್ಠ ಜೈಲಿನ ಒಳಗಡೆ ಏನು ನಡೀತಾ ಇದೆ ಅನ್ನೋಂಥದ್ದು ಹೊರ ಜಗತ್ತಿಗೆ ಗೊತ್ತಾಗಿದೆ ಈ ವಿಡಿಯೋ ವೈರಲ್ ಮೂಲಕ. ಬ್ರ್ಯಾಂಡೆಡ್ ಎಣ್ಣೆ ಹೊಡಿತಾ ಸಿಗರೇಟ್ ಸೇರ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿರುವಂಥದ್ದು. ಭಾಳ ಆರಾಮಾಗಿದ್ದಾರೆ ಜೈಲಿನಲ್ಲಿರುವಂಥವರು. ಯಾವುದೇ ರೀತಿಯ ಕಷ್ಟ ಇಲ್ಲ, ಭಾಳ ಆರಾಮಾಗಿದ್ದಾರೆ. ದುಡ್ಡೊಂದಿದ್ದರೆ ದುನಿಯಾದಲ್ಲಿ ಏನು ಬೇಕಿದ್ರು ಸಿಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆಯ ರೀತಿಯಲ್ಲಿ ನಮ್ಮ ಕಣ್ಣ ಮುಂದೆ ಇರುವಂಥದ್ದು. ವಿಡಿಯೋ ವೈರಲ್ ಬೆನ್ನಲ್ಲೇ ಪೊಲೀಸರು ಮತ್ತು ಸಿಬ್ಬಂದಿ ಜೈಲು ರೇಡ್ ಮಾಡಿದ್ದಾರೆ. ಇದು ಹೆಂಗಂತ ಹೇಳಿದ್ರೆ, ವಿಡಿಯೋ ವೈರಲ್ ಆದರೆ ರೇಡ್ ಆಗುತ್ತೆ, ವಿಡಿಯೋ ವೈರಲ್ ಆಗದೇ ಇದ್ದರೆ ಯಾರಿಗೂ ಗೊತ್ತಾಗೋದಿಲ್ಲ. 1 ತಿಂಗಳ ಹಿಂದೆ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರು. ಆದರೆ ಹಿಂಡಲ್ಗ ಜೈಲಿನಲ್ಲಿ ಇದು ನಿಂತಿದೆಯಾ ಅಂತ ಹೋಗಿ ಹುಡುಕಿದರೆ ಖಂಡಿತವಾಗ್ಲೂ ಕೂಡ ನಿಂತಿರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಪರಿಸ್ಥಿತಿ ಗೋಚರಿಸ್ತಾ ಇದೆ. ಹಾಗಾದರೆ ಜೈಲುಗಳಲ್ಲಿ ಇಡೋದು ಯಾಕೆ? ಅದರ ಬದಲಿಗೆ ರೆಸಾರ್ಟ್ಗಳಲ್ಲಿ ಆದರೂ ಇಡ್ಬೋದಲ್ಲ, ಅವ್ರದ್ದೇ ಖರ್ಚಿನಲ್ಲಿ. ಇಲ್ಲಿ ಯಾರಿಗೋ ದುಡ್ಡು ಕೊಟ್ಟು ಅವ್ರನ್ನ ಜೈಲಿನಲ್ಲಿ ಇಟ್ಟು ನಾವು ಜೈಲಲ್ಲಿ ಇಟ್ಟಿದ್ದೀವಿ ಅಂತೇಳಿ ತೋರಿಸ್ಕೊಳ್ಳೋ ಬಂದಿಗೆ ಅದು ರೆಸಾರ್ಟ್ಗಳಲ್ಲಿ ಅವರೇ ಪೇಮೆಂಟ್ ಮಾಡ್ಕೊಂಡು ರೆಸಾರ್ಟಲ್ಲಿ ಇಡೋದು ಬೆಸ್ಟ್ ಅಲ್ವಾ ಸರ್ಕಾರ? ಯಾವ ಕಾರಣಕ್ಕಾಗಿ ಜೈಲುಗಳನ್ನು ಸುಧಾರಿಸೋದು ಯಾವಾಗ ಅನ್ನುವಂತಹ ಮೂಲ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿದೆ.